ಈ ಚಾನಲನ್ನು ಲೈಕ್ ಮಾಡಿ ಸರ್. ಇವಾಗ ನೀವು ಹೆಲ್ಮೆಟ್ ಹಾಕೊಂಡು ಹೊಂಟಿದ್ದೀರಾ. ಈ ಹೆಲ್ಮೆಟ್ದಿಂದ ನಿಮಗೂ ಈಗ ಪೊಲೀಸರು ಮೊದಲಿಂದ ಕಂಟಿನ್ಯೂ ಹಿಂದೆ ಪೊಲೀಸರು ಮಾಡಬೇಕಂತೂ ಎಷ್ಟೋ ಬಾರಿ ಟ್ರೈ ಮಾಡಿದ್ದರು. ಅಥಣಿಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ, ಕೆಲವು ನಮ್ಮ ತಾಲೂಕುಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ ಆಗಿದ್ದಿಲ್ಲ. ಈಗ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲೇಬೇಕು ಅನ್ನುವಂಥ ಪೊಲೀಸರು ಹಿಡಿತಿದ್ದಾರೆ ಮತ್ತು ನೀವು ಹೆಲ್ಮೆಟ್ ಕೂಡ ಧರಿಸಿದಿರಿ. ಇದಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ನಮ್ಮ ಅಥಣಿ ನಗರದ ಪೊಲೀಸ್ ಇಲಾಖೆಗೆ ಮೊದಲ ಅಭಿನಂದನೆಗಳನ್ನು ಈ ಸಂದರ್ಭವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ ರೀ. ಯಾಕಂತಂದ್ರೆ ಇವತ್ತು AI ಒಂದು ಕ್ಯಾಮ್ರಾಗಳನ್ನು ಅಳವಡಿಸುವ ಮುಖಾಂತರವಾಗಿ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಅನ್ನುವಂಥ ಒಂದು ಆದೇಶ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹವಾಗಿರ್ತಕ್ಕಂಥ ವಿಷಯ. ಯಾಕಂತಂದ್ರೆ ನಾವು ಮೇಲ್ನೋಟಕ್ಕೆ ನೋಡಿದಾಗ ಹೆಲ್ಮೆಟ್ ಧರಿಸೋದು ಅಂದ್ರೆ ಒಂದು ಬೇಸರ ಕಾಣಿಸ್ತೈತಿ. ಆದರೆ ಒಂದು ಕುಟುಂಬ ಆ ವ್ಯಕ್ತಿ ಮ್ಯಾಗನ ಅವಲಂಬಿತ ಆಗಿರ್ತಾನೆ. ಒಂದು ವೇಳೆ ಏನಾದರೂ ಅವ್ನಿಗೆ ಇಂಜೂರ್ ಆತಂದ್ರೆ, ತಲೆಗೆ ಏನಾದರೂ ಪೆಟ್ಟು ಆತಂದ್ರೆ ಇಡೀ ಕುಟುಂಬ ಬೀದಿಗೆ ಬರ್ತಕ್ಕಂಥದ್ದಾಕೈತಿ. ಸೊ ಈ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ಈ ಕೆಲಸಕ್ಕೆ ನಾವು ಬೆಂಬಲ ಸೂಚಿಸೋದ್ರ ಜೊತೆಗೆ ನಾವು ಕಡ್ಡಾಯವಾಗಿ ನಾವು ಗಾಡಿ ಹಾಕಿದ್ದೀವಿ ಅಂತಂದ್ರೆ ಈ ಹೆಲ್ಮೆಟನ್ನು ಧರಿಸ್ಲಾಗ್ತಿದ್ರಿ. ತಾವುಗಳು ಕೂಡ ಇದಕ್ಕೆ ಬರೀ ಕಾನೂನು ಅಂತ ಹೆಚ್ಚಿನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕುಟುಂಬದ ಸಲುವಾಗಿ, ನಿಮ್ಮ ಮಕ್ಕಳ ಸಲುವಾಗಿ, ನಿಮ್ಮ ಮುಂದಿನ ಭವಿಷ್ಯದ ಸಲುವಾಗಿ ಕಡ್ಡಾಯವಾಗಿ ನೀವು ಹೆಲ್ಮೆಟನ್ನು ಧರಿಸ್ರಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಸರ್, ಹೆಸರು ಸಾಗರ್ ಕಟಗೇರಿ ಅಂತ ಹೇಳ್ರಿ. ಇಲ್ಲೇ ಲೋಕಾಪುರ ಕಾಲೇಜ್ದ. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಲ್ಮೆಟ್ ಹಾಕುವುದು ಕಡ್ಡಾಯ, ನಿಯಮ ಉಲ್ಲಂಘಿಸಿದ್ರೆ ದಂಡ ಬೀಳೋದು ಗ್ಯಾರಂಟಿ. ಅಥಣಿ ನಗರದಲ್ಲಿ ಇತ್ತೀಚೆಗೆ ವಾಹನ ಸಂಚಾರಿ ವ್ಯವಸ್ಥೆಯಲ್ಲಿ ಉಲ್ಲಂಘನೆಗಳ ಸಂಖ್ಯೆ ಹೆಚ್ಚಿದ್ರಿಂದ ಚಾಲಕರ ವಿರುದ್ಧ ಮೊಟ್ಟಮೊದಲ ಬಾರಿಗೆ ದಂಡ ವಿಧಿಸುವ ನಿಯಮವನ್ನು ಜಾರಿಗೆ ತಂದಿದ್ದು, ಪ್ರಮುಖ ಎಲ್ಲಾ ಸರ್ಕಲ್ಗಳಲ್ಲಿ ANPR ಕ್ಯಾಮೆರಾ ಅಳವಡಿಸಲಾಗಿದೆ ಎಂದು ಅಥಣಿ ಉಪ ಪೊಲೀಸ್ ಅಧೀಕ್ಷಕರಾದ ಪ್ರಶಾಂತ್ ಮುನ್ನೋಳಿ ಮಾಹಿತಿ ನೀಡಿದರು. ಇನ್ಮುಂದೆ ಹೆಲ್ಮೆಟ್ ಧರಿಸದೆ ಟ್ರಿಪಲ್ ರೈಡಿಂಗ್, ಮೊಬೈಲ್ ಬಳಸುತ್ತಾ ವಾಹನ ಚಾಲನೆ ಸೇರಿದಂತೆ ಇನ್ನಿತರ ಸಂಚಾರಿ ನಿಯಮ ಪಾಲಿಸದಿದ್ದಲ್ಲಿ ನೇರವಾಗಿ ಅಂಥವರ ಮನೆಗಳಿಗೆ ದಂಡ ಕಟ್ಟುವ ನೋಟಿಸ್ ಕಳುಹಿಸಲಾಗುವುದು. ಜಿಲ್ಲೆಯಲ್ಲಿ ಪ್ರತಿನಿತ್ಯವೂ ಸುಮಾರು 65,000ಕ್ಕಿಂತ ಹೆಚ್ಚು ವಾಹನ ಸಂಚರಿಸುತ್ತಿದ್ದರೆ ಪ್ರತಿ ಗಂಟೆಗೆ 3,000ಕ್ಕಿಂತ ಹೆಚ್ಚು ಅಂದರೆ 1,800,000 ನಿಯಮ ಉಲ್ಲಂಘನೆಗಳಾಗ್ತಾ ಇವೆ. ಸುಮಾರು 3,20,500 ಜನರನ್ನು ಗುರುತಿಸಲಾಗಿದೆ. ಇದರಲ್ಲಿ ಹೆಲ್ಮೆಟ್ ಧರಿಸದೇ ಇರುವವರು ಸುಮಾರು 60%ನಷ್ಟಿದ್ದು, 40% ಜನರು ಸೀಟ್ ಬೆಲ್ಟ್ ಹಾಕದೇ ಇರುವವರು ಹೆಚ್ಚಳವಾಗಿದ್ದರೆ, ಟ್ರಿಪಲ್ ರೈಡಿಂಗ್ ಮತ್ತು ನಂಬರ್ ಪ್ಲೇಟ್ ಅಳವಡಿಸದೇ ಇರುವವರು ಕೂಡ ಇದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆಗೆ ದಂಡ ಪಾವತಿಯಲ್ಲಿ ಭರ್ಜರಿ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವುದು ಇಂದಿನ ಅನಿವಾರ್ಯತೆಯಾಗಿದೆ ಎಂದರು. ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ. ನಿಯಮ ಪಾಲಿಸಿ ಜೀವ ಉಳಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ದಂಡವನ್ನು ಸಂಗ್ರಹಿಸುವುದು ಇಲಾಖೆಗೆ ಹೆಮ್ಮೆಯ ವಿಷಯವಲ್ಲ. ಆದರೆ ಈ ರೀತಿಯಾಗಿ ದಂಡ ಸಂಗ್ರಹಕ್ಕೆ ಹೆಚ್ಚು ಸಂಚಾರ ನಿಯಮ ಉಲ್ಲಂಘನೆಗಳಾಗ್ತಿವೆ ಎಂಬುದು ನಮ್ಮೆಲ್ಲರಿಗೂ ಕಾಳಜಿಯ ವಿಷಯವಾಗಿದೆ. ಜನರು ಸಂಚಾರ ನಿಯಮಗಳನ್ನು ಪಾಲಿಸಿ ದಂಡದ ಮೊತ್ತ ಸಂಗ್ರಹಣೆ ಕಡಿಮೆಯಾದಲ್ಲಿ ಇಲಾಖೆಯು ಹೆಚ್ಚು ಸಂತೋಷ ಪಡುತ್ತೆ. ರಸ್ತೆ ಮೇಲೆ ಪೊಲೀಸರು ಇಲ್ಲದಿದ್ದಾಗ ನಿಯಮ ಉಲ್ಲಂಘನೆಗಳು ಹೆಚ್ಚಿನ ರೀತಿಯಲ್ಲಿ ಘಟಿಸುತ್ತಿರುವುದು ದುರದೃಷ್ಟಕರ ಸಂಗತಿ ಅಂತ ವಿಷಾದ ವ್ಯಕ್ತಪಡಿಸಿದರು. ವಾಹನ ಚಾಲಕರು, ಮಾಲೀಕರು ಒಟ್ಟು 10 ಟ್ರಾಫಿಕ್ ನಿಯಮ ಕಡ್ಡಾಯವಾಗಿ ಪಾಲಿಸಲೇಬೇಕು. ಹೆಲ್ಮೆಟ್ ಧರಿಸದೇ ಇರುವುದು, ಸೀಟ್ ಬೆಲ್ಟ್ ಹಾಕದಿರುವುದು, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು, ಅತಿ ವೇಗ ಚಾಲನೆ, ಸಿಗ್ನಲ್ ಉಲ್ಲಂಘನೆ, ಚಾಲನೆ ವೇಳೆ ಮೊಬೈಲ್ ಬಳಸುವುದು, ಅಪ್ರಾಪ್ತರು ವಾಹನ ಚಾಲನೆ ಮಾಡುವುದು, ವಿಮೆ ಇಲ್ಲದೆ ಇರುವುದು, RC ಇಲ್ಲದೆ ಚಾಲನೆ ಮಾಡುವವರು, ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ದಂಡ ಪ್ರಯೋಗ ಮಾಡಲಾಗ್ತಾ ಇದೆ. ಜನರಿಂದ ದಂಡ ಸಂಗ್ರಹ ಮತ್ತು ಪ್ರಕರಣ ದಾಖಲಿಸುವುದು ನಮ್ಮ ಆದ್ಯತೆಯಲ್ಲ. ಆದರೂ ಕಠಿಣ ಶಿಕ್ಷೆ ಇಲ್ಲದೆ ಕಾನೂನು ಜಾರಿಗೊಳಿಸುವುದು ಅಸಾಧ್ಯವೆಂದರು. ಸಾರ್ವಜನಿಕರ ಸಹಕಾರ ಕೂಡ ಇಲ್ಲಿ ಅಗತ್ಯವಾಗಿದೆ. ಅಪಘಾತವನ್ನ ಕಣ್ಣಾರೆ ಕಂಡರೆ ತಕ್ಷಣ ಪೊಲೀಸರಿಗೆ ವಿಷಯ ತಿಳಿಸಿ ವೈದ್ಯಕೀಯ ನೆರವಿಗೆ ವ್ಯವಸ್ಥೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡುವ ಮೊದಲು ಆರೋಪಿ ಹಾಗೂ ಅವರ ವಾಹನದ ವಿವರಗಳನ್ನು ಗಮನಿಸಿ ಅಪಘಾತದ ಬಗ್ಗೆ ಪೊಲೀಸ್ ಮತ್ತು ತುರ್ತು ಸೇವೆಗಳಿಗೆ ಮಾಹಿತಿ ತಿಳಿಸಿದ್ದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ನಿಮ್ಮ ಗುರುತನ್ನು ಬಹಿರಂಗಪಡಿಸುವುದಿಲ್ಲ. ಉತ್ತಮ ನಂಬಿಕೆಯಿಂದ ಮಾಡಿದ ಕೆಲಸಕ್ಕೆ ಮಾಹಿತಿ ನೀಡಿದ ವ್ಯಕ್ತಿಯನ್ನ ಅಪರಾಧ ಅಥವಾ ನಾಗರಿಕ ಹೊಣೆಗಾರಿಕೆ ಮುಕ್ತಗೊಳಿಸಲಾಗುತ್ತೆ. ಯಾವುದಕ್ಕೂ ಹೆದರದೆ ಪೊಲೀಸರೊಂದಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದ್ರು.
ಇನ್ನು ಅಥಣಿ ವೃತ್ತ ನಿರೀಕ್ಷಕರಾದಂಥ ಸಂತೋಷ್ ಹಳ್ಳೂರ ಅವರು ಮಾತನಾಡಿ, ಅಪ್ರಾಪ್ತರಿಗೆ ವಾಹನ ಚಾಲನೆಗೆ ಅವಕಾಶ ನೀಡಬೇಡಿ. ಅಪ್ರಾಪ್ತರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ ಹಾಗೂ ದಂಡನೀಯ ಅಪರಾಧವಾಗಿದೆ. ಇದು ನಿಮ್ಮ ಮಕ್ಕಳ ಜೀವಕ್ಕೆ ಮಾತ್ರವಲ್ಲದೆ ಇತರರ ಸುರಕ್ಷತೆಗೂ ಸಹ ಭಾರಿ ಅಪಾಯವನ್ನ ಉಂಟು ಮಾಡುತ್ತೆ. ಮನೆಯ ಹಿರಿಯವರಾದವರು ಮಕ್ಕಳ ಸುರಕ್ಷತೆಗಾಗಿ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿದ್ರು. ಇನ್ನು PSI ಅಥಣಿ ಗಿರಿಮಲ್ಲಪ್ಪ ಉಪ್ಪಾರವರು ಮಾತನಾಡಿ, ಇತ್ತೀಚೆಗೆ ಅಥಣಿ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಅವಘಡಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಮತ್ತು ಹೆಲ್ಮೆಟ್ ಧರಿಸಿದ್ರೂ ಕಳಪೆ ಗುಣಮಟ್ಟದ್ದಾಗಿದ್ದರಿಂದ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಕೂಡ ಹೆಚ್ಚುತ್ತಿದ್ದು, ಉತ್ತಮ ಗುಣಮಟ್ಟದ ಹೆಲ್ಮೆಟ್ ಖರೀದಿಗೆ ಸಾರ್ವಜನಿಕರು ಆದ್ಯತೆ ನೀಡಬೇಕು. ಹಾಗೆ ರಸ್ತೆಗಳು ಕೇವಲ ವಾಹನ ಚಾಲಕರಿಗೆ ಮಾತ್ರವಲ್ಲ, ಪಾದಚಾರಿಗಳು, ವಿದ್ಯಾರ್ಥಿಗಳು ರಸ್ತೆ ದಾಟುವ ಸಮಯದಲ್ಲಿ ವೇಗದ ಮಿತಿ ಮೀರಬಾರದು. ಇದು ಚಾಲಕರ ಕರ್ತವ್ಯ ಅಂತ ತಿಳಿಸಿದರು.